ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಬಂದಿದೆ. ಇದೀಗ ಬೆಂಗಳೂರು ಜೀವನಾಡಿಯಿಂದ ಗುಡ್ ನ್ಯೂಸ್ ಬಂದಿರುವಂತದ್ದು. ಬಹುದಿನಗಳ ಕನಸಿಗೆ ಶೀಘ್ರದಲ್ಲಿ ಫುಲ್ ಸ್ಟಾಪ್ ಬೀಳಲಿದೆ. ಬಹಳ ದಿನಗಳ ಕನಸು ಇದು. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಈ ಮುಖಾಂತರ ಬೆಂಗಳೂರು ಜೀವನಾಡಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಟ್ರಾಫಿಕ್ ನಿಂದ ಸುಸ್ತಾದಂತ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಂತಾಗಿರುವಂತದ್ದು. ಪ್ರತಿದಿನ ಟ್ರಾಫಿಕ್ ನಿಂದ ಸುಸ್ತಾಗಿದ್ರು ಆ ಎಲ್ಲಾ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಜಾಮ್ಗೆ ಇತಿಶ್ರೀಯನ್ನ ಆಡಿದ್ದಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಮಾರ್ಗ ಸುಮಾರು 19.5 ಕಿಲೋಮೀಟರ್ ಸಂಚಾರ ಮುಕ್ತವಾಗಿ ಇರುವಂತದ್ದು. ಇತಿಶ್ರೀಯನ್ನ ಆಡಿದ್ದಾರೆ ಟ್ರಾಫಿಕ್ ಜಾಮ್ಗೆ. ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕಿಸುವ ಮೆಟ್ರೋ ಲೈನ್ಗೆ ಇದೀಗ ಬಹುದಿನಗಳ ಕನಸಿಗೆ ಶೀಘ್ರದಲ್ಲಿ ಫುಲ್ ಸ್ಟಾಪ್ ಬೀಳುವಂತದ್ದು. ಈಗಾಗಲೇ ನಮ್ಮ ಮೆಟ್ರೋ ಆಗಸ್ಟ್ 10ರಂದು ಯೆಲ್ಲೋ ಲೈನ್ ಲೋಕಾರ್ಪಣೆಯನ್ನಗೊಳ್ಳುತ್ತೆ. ಆಗಸ್ಟ್ 10ರ ಬಳಿಕ ಲೋಕಾರ್ಪಣೆಗೊಳ್ಳುವಂಥದ್ದು. 20 ರಿಂದ 30 ನಿಮಿಷಗಳ ಅಂತರದಲ್ಲಿ ರೈಲು ಸಂಚಾರ. ಆಗಸ್ಟ್ 10ರಂದು ಯೆಲ್ಲೋ ಲೈನ್ ಲೋಕಾರ್ಪಣೆ. ಆಗಸ್ಟ್ 10 ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯಾಗುತ್ತೆ. ಮೆಟ್ರೋ ಫೇಸ್ 3ಗೂ ಪಿಎಂ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮಾರ್ಗ ಇದು. ಸುಮಾರು 19.5 ಕಿಲೋಮೀಟರ್ ಸಂಚಾರ ಮುಕ್ತವಾಗುವಂತದ್ದು. ಈ ಮುಖಾಂತರ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕಿಸುವಂತಹ ಮೆಟ್ರೋ ಲೈನ್ ಪ್ರತಿದಿನ ಸುಮಾರು 25,000 ಪ್ರಯಾಣಿಕರು ಓಡಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ 20 ರಿಂದ 30 ನಿಮಿಷಗಳ ಅಂತರದಲ್ಲ ರೈಲು ಸೇವೆಯನ್ನ ಕೊಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ರಂದು ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆಯನ್ನ ಮಾಡ್ತಾರೆ. ಈ ಬಗ್ಗೆ ಅಧಿಕೃತವಾಗಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಮಾಹಿತಿಯನ್ನ ನೀಡಿರುವಂತದ್ದು. ಇದರ ಜೊತೆಗೆ ಮೆಟ್ರೋ ಫೇಸ್ಗೂ ಕೂಡ 3ಗೂ ಕೂಡ ಮೋದಿ ಅವರು ಒಂದೇ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗ ಸುಮಾರು 19.5 ಕಿಲೋಮೀಟರ್ ಇದ್ದು ಸಂಚಾರ ಮುಕ್ತಕ್ಕೆ ಸಿದ್ಧವಾಗಿದೆ. ಈ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಪ್ರತಿದಿನ ಸರಿಸುಮಾರು 25,000 ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚರಿಸುವಂತ ನಿರೀಕ್ಷೆ ಇರುವಂತದ್ದು. ರೈಲುಗಳು 20 ರಿಂದ 30 ನಿಮಿಷಗಳ ಅಂತರದಲ್ಲಿ ಸಂಚಾರವನ್ನ ಮಾಡುವಂತ ಸಾಧ್ಯತೆ ಇದೆ. ಈ ಮಾರ್ಗದ ಬಗ್ಗೆ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತ ಎಎಂ ಚೌಧರಿ ಸುರಕ್ಷತಾ ತಪಾಸಣೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವರದಿಯಲ್ಲೂ ಕೂಡ ಕೆಲವು ಸಣ್ಣ ಪುಟ್ಟ ಷರತ್ತುಗಳನ್ನ ಕೂಡ ವಿಧಿಸಲಾಗಿರುವಂತದ್ದು. ಅವುಗಳನ್ನ ಕೆಲವೇ ದಿನಗಳಲ್ಲಿ ಸರಿಪಡಿಸುವಂತೆ ಬಿಎಂಆರ್ಸಿಎಲ್ ಹೇಳಿದೆ. ಒಟ್ಟಾರೆ ಟ್ರಾಫಿಕ್ ಜಾಮ್ನಿಂದ ಸುಸ್ತಾಗಿ ಹೋಗಿದ್ರು. ಎಲ್ಲರಿಗೂ ಕೂಡ ಇದೀಗ ನಿರಾಳತೆ ಸಿಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಸಹಜವಾಗಿ ಗೊತ್ತಿರುತ್ತೆ. ಒಮ್ಮೆ ಸಿಗ್ನಲ್ ಅಲ್ಲಿ ಸಿಗಾಕೊಂಡ್ರೆ ಮುಗ್ದೇ ಹೋಯ್ತು. ಆಫೀಸ್ಗೆ ಹೋಗುವಂತವ್ರು, ಸ್ಕೂಲ್ಗೆ ಹೋಗುವಂತವ್ರು 2-3 ಗಂಟೆಗಳ ನಂತರ ಹೋಗ್ಬೇಕಾಗುತ್ತೆ. ಆ ಒಂದು ರೀತಿಯಾದಂತಹ ಟ್ರಾಫಿಕ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತದ್ದು. ಇಂತಹ ಸಮಯದಲ್ಲಿ ಈ ರೀತಿಯಾದಂತಹ ಮೆಟ್ರೋ ಸಂಚಾರ ಎಲ್ಲರಿಗೂ ಕೂಡ ಬಹಳ ಇದೀಗ ಟ್ರಾಫಿಕ್ ಜಾಮ್ ಇಂದ ಮುಕ್ತಿ ಸಿಕ್ಕಂತಾಗಿರುವಂತದ್ದು. ಬಹು ದಿನಗಳ ಕನಸಿಗೆ ಶೀಘ್ರದಲ್ಲಿ ಫುಲ್ ಸ್ಟಾಪ್ ಕೂಡ ಇಡ್ಲಾಗತ್ತೆ. ಆಗಸ್ಟ್ 10ಕ್ಕೆ ನಮ್ಮ ಮೆಟ್ರೋನ ಹಳದಿ ಮಾರ್ಗವನ್ನ ನರೇಂದ್ರ ಮೋದಿ ಉದ್ಘಾಟಿಸುತ್ತಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮಾರ್ಗ ಇದು. ಟ್ರಾಫಿಕ್ ಜಾಮ್ನಿಂದ ಮುಕ್ತರಾಗ್ತಾರೆ ಅಲ್ಲಿನ ಪ್ರಯಾಣಿಕರು. ಸರಿಸುಮಾರು 25,000 ಪ್ರಯಾಣಿಕರು ಸಂಚಾರವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಊಹಿಸಲಾಗ್ತಾ ಇದೆ ಇದೀಗ. ಈ ಮುಖಾಂತರ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು.
ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ನಿಂದ ಸುಸ್ತಾಗಿ ಹೋಗಿದ್ರು ಜನ. ಅದರಲ್ಲೂ ಆ ಒಂದು ಮಾರ್ಗದಲ್ಲಿ ಜನರ ಓಡಾಟ ತುಂಬಾ ಕಷ್ಟ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಹಳದಿ ಲೈನ್ಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಬೆಂಗಳೂರು ಜೀವನಾಡಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಜಾಮ್ಗೆ ಇತಿಶ್ರೀಯನ್ನ ಹಾಡಲಾಗಿದೆ. ಇದ್ರ ಮೂಲಕ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರ್ತಾ ಇತ್ತು. ಈ ನಿಟ್ಟಿನಲ್ಲಿ ಇತಿಶ್ರೀಯನ್ನ ಹಾಡಿರುವಂತದ್ದು.